ಅವ್ರು ತುಂಬ ಸ್ಟ್ರಿಕ್ಟು ಅಂದರೆ ಸ್ಟ್ರಿಕ್ಟು. 10:15 ಗಂಟೆನೇ 1 ನಿಮಿಷ ಲೇಟರ್ ಯು ಆರ್ ಲೇಟ್ ಬೈ 1 ಮಿನಿಟ್ ಅನ್ನೋರು. ಒಂದೊಂದು ಸಂಗತಿನ 2 ಸಲ ಬಾರಿಸ್ಬೇಕು. ಹೀಗೆ ಒಂದು ವರ್ಣ 1 ಗಂಟೆ ಆಗ್ತಾಯಿತ್ತು. ನನ್ನ ಅದೃಷ್ಟ ಅನಿಸುತ್ತೆ. ನಾನು ನೋಡಿಸ್ಬೇಕಾದ್ರೆ MS ಕೋಪಾಕ್ಷನ್ ತಂದು ಎದುರುಗಡೆ ಕೂತ್ಕೊಂಡು ನಾನು ಬೆರಳನ್ನೇ ನೋಡ್ತಾ ಇರೋದು. ಇಟ್ಕೊಂಡ್ರೆ ಯಾವ ರಾಗ ಬರುತ್ತೆ ಅಂತಂದು ಕಂಡು ಹಿಡಿಯೋಕ್ಕೆ ನಾನೇ ಒಂದು ಸ್ವಂತ ಡಿಸ್ಕ್ ಮಾಡಿದೆ. ಇದೇ ನನ್ನ ಜೀವನ ಆಧಾರ ಆಗುತ್ತೆ ಅಂತ ನನಗೆ ಗೊತ್ತಿತ್ತಿಲ್ಲ. ನನಗೆ ಜೀವನ ಆಧಾರ ಆಯಿತು. ಇವನವ್ರಿಗಿಂತ ಮದ್ರಾಸ್ನಲ್ಲಿ ತಮಿಳರಿಗೆ ಸಂಗೀತದಲ್ಲಿ ಜಾಸ್ತಿ ಆಸಕ್ತಿ ಇದೆ. ಸಿನ್ಸಿಯರಾಗಿ ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ಸಂಗೀತ ನಿಮಗೆ ಮೋಸ ಮಾಡಲ್ಲ. ಸರ್, MSG ಅವರ ಹತ್ರ ಅವರ ಪಾಠದ ಕ್ರಮ ಹೇಗಿತ್ತು? ಅಂದರೆ ನೀವು ಸ್ವಲ್ಪ ಕಲ್ತಿದ್ರಿ, ಆಮೇಲೆ ಅವರು ಈ ಥರ ಪ್ರಾಕ್ಟೀಸ್ ಮಾಡಿದ್ರಿ, ಇವರು ಅವ್ರ ತಂದೆ ಸುಂದರಮ್ಮಯ್ಯವ್ರ ಹತ್ರ ನೀವು ಫಿಂಗರಿಂಗ್ ಮಾಡಿಕೊಂಡು ಆಮೇಲೆ ನೀವು MSG ಹತ್ರ ಬಂದಿದ್ದು. ಅವರು ಹೇಳ್ಕೊಡ್ಬೇಕಾದ್ರೆ ಅವ್ರು ತುಂಬ ಸ್ಟ್ರಿಕ್ಟು ಅಂದರೆ ಸ್ಟ್ರಿಕ್ಟು. ತುಂಬ 10:15 ಗಂಟೆನೇ 1 ನಿಮಿಷ ಲೇಟರ್ ಯು ಆರ್ ಲೇಟ್ ಬೈ 1 ಮಿನಿಟ್ ಅನ್ನೋರು. ಅಷ್ಟು ಟೈಮ್ ಕೀಪಪ್ ಮಾಡ್ತಾಯಿದ್ದರು. ಸರಿ, ನಾನು ಬೇರೆ ರೂಮಲ್ಲಿ ಮಾಡ್ಕೊಂಡಿದ್ದೆ. ನಾನು 10:25ಕ್ಕೆ ಆ ಪಕ್ಕದ ಮನೆ ನಮ್ಮ ಫ್ರೆಂಡ್ ಮನೇಲಿ ಕೂತ್ಕೊಂಡು ಹೊರಟೋಗುವೆ. 10:20 ಅಲ್ಲಿಂದ 1 ನಿಮಿಷದ ನಮ್ಮ ಮೇಷ್ಟ್ರ ಮನೆಗೆ ಕರೆಕ್ಟಾಗಿ 10:15 ಗಂಟೆಗೆ ಹೋಗಿ ಕರೆಕ್ಟಾಗಿ ಟೈಮ್ ಕೀಪಪ್ ಪನ್ನೀರ್ಕೆ ಅಂತ ಅನ್ನೋರು. ಅವ್ರು ಹೇಳ್ಕೊಡೋರು. ಅವರು ಹೇಳ್ಕೊಡ್ತಾ ಇದ್ದಿದ್ದು ಮೆಥಡು, ಒಂದು ವರ್ಣ ತಗೊಂಡ್ರೆ ಅದನ್ನು 5 ಟೆಕ್ನಿಕಲ್ಲಿ ಬಾರಿಸ್ಬೇಕು. 5 ಟೆಕ್ನಿಕ್ಕು. ಒಂದು ಫ್ಲ್ಯಾಟು, ಒಂದೇ ತಂತಿ, ಇನ್ನೊಂದು ತಾಕಿಟ್ಟು ಆ ಥರ ಬೋಯಿಂಗು, ಆಮೇಲೆ ಕಟಿಂಗ್ ಬೋನ್ತಾ ಇದೆ. ಹೀಗೆಲ್ಲ ಬೇರೆ ಬೇರೆ ಇದು ಒಂದೊಂದು ಸಂಗತಿನ 2 ಸಲ ಬಾರಿಸ್ಬೇಕು. ಹೀಗೆ ಒಂದು ವರ್ಣ 1 ಗಂಟೆ ಆಗ್ತಾಯಿತ್ತು ವರ್ಣ ಬಾರಿಸ್ಬೇಕು. ಅವ್ರಿಗೆ ಎಷ್ಟು ನಿರಾಯಾಸವಾಗಿ ಬಾರಿಸ್ತಾಯಿದ್ದು ಅಂತ ನನಗೆ ಕೈ ನೋವು ಬಂದ್ಬಿಟ್ಟು ತಡಿಯೋಕ್ಕಾಗ್ತಾಯಿತ್ತಲ್ಲ. ಮದುವೆ ಹೀಗೆಲ್ಲ ಹಮ್ಕೊಳ್ಳುವೆ. ಆಮೇಲೆ ಮತ್ತೆ ಅವ್ರ ಜೊತೆ ಸೇರ್ಕೊಳ್ತಾ ಇದ್ದೆ. ಯಾವುದೋ ಒಂದು ರೀತಿಗಳದ್ದೇನೋ ರೆಕಾರ್ಡ್ ಕೇಳಿದೆ, 5 ಥರ ಅದು ನುಡಿಸಿರ್ತಾರೆ. 5 ಥರ ಬೆರಳು ಇದು ಎಲ್ಲ. ಅವರು ಒಂದು ತಂತಿಲಿ ಅವ್ರಿಗೆ ಲೀಲಾಜಾಲವಾಗಿ ಬಾರಿಸೋರು. ನಮ್ಗೆ ಹಾಗೆಲ್ಲ ಬಾರಿಸ್ಬೇಕು ಅಂದರೆ 3 ಕಾಲ ವರ್ಣ ಬಾರಿಸ್ತಾ ಇದ್ದಂತೆ ಅವರು. ಅದನ್ನು ಆಗಿದ್ದೀನಿ. ನಮ್ಗೆ ಅಷ್ಟೊಂದು ಲೆವೆಲ್ ಅಷ್ಟೊಂದು ಪ್ರಾಕ್ಟೀಸ್ ಮಾಡಲಿಲ್ಲ. ಆ ಲೆವೆಲ್ವರೆಗೂ ಆಗಲಿಲ್ಲ. ನನಗೆ ಗೊತ್ತು. ನಾನು ಹುಡುಗರಿಗೆ ಹೇಳ್ಕೊಡ್ತೀನಿ ಈಗಲೂ ಆ ಟೆಕ್ನಿಕ್ಕನ್ನು. ಯಾಕೆ ನಂಗಂತ ಬರಲಿ ನೀವಾರ ಕಲ್ತ್ಕೊಳ್ಳಿ ಅಂತ ಹುಡುಗರಿಗೆ ಹೇಳ್ಕೊಡ್ತೀನಿ. ಅದನ್ನು ಕೆಲವರು ಅದು ರೂಢಿಸ್ಕೊಂಡಿದ್ದಾರೆ, ಮಾಡ್ತಾಯಿದ್ದಾರೆ. ಆಮೇಲೆ ಪಾಠ ಅಷ್ಟೇ ಬೆಳಗ್ಗೆ 10:15 ಗಂಟೆ ಹೋದ್ರೆ ಮಧ್ಯಾಹ್ನ 1:15 ಗಂಟೆವರೆಗೂ ಹೇಳ್ಕೊಡೋದು. 3 hours ಡೈಲಿ ನಾನ್ ಸ್ಟಾಪ್. ಎದ್ದೋಗಂಗಿಲ್ಲ, ಎದ್ದೋಗಂಗಿಲ್ಲ. ನನ್ನ ಅದೃಷ್ಟ ಅನಿಸುತ್ತೆ. ನಾನು ನೋಡಿಸ್ಬೇಕಾದ್ರೆ MS ಕೋಪಾಕ್ಷನ್ ತಂದು ಎದುರುಗಡೆ ಕೂತ್ಕೊಂಡು ನಾನು ಬೆರಳನ್ನೇ ನೋಡ್ತಾ ಇರೋರು. ಕರೆಕ್ಟಾಗಿದೆಯಾ ಅಬ್ಸರ್ವ್ ಮಾಡಿ ಫಾಸ್ಟ್ ಆಗೋ ಇಲ್ಲೋ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರಿಗೆ ತಂದೆ ಮೇಲೆ ಅಸಾಧ್ಯ ಭಕ್ತಿ. ಅವ್ರ ತಂದೆ ಈಗ ರಾತ್ರಿ ಅಂತಂದರೆ ಹೌದು ಇವತ್ತು ರಾತ್ರಿ ಅಂತಂದವರು. ಬೆಳಗ್ಗೆ ಆಗಿದ್ರು ಬೇಕಾದ್ರೆ ಅವ್ರ ತಂದೆ ಮಾತು ಅಷ್ಟು ಕೇಳೋರು. ಒಂದು ಅನುಭವ ಯಾವಾಗ ಹೇಳ್ತೀನಿ. ಒಂದು ಭವಪ್ರಿಯದ್ದು ಒಂದು ಕೀರ್ತನೆ ಹೇಳ್ಕೊಡ್ತಾಯಿದ್ರು. ಅದರಲ್ಲಿ ಪ್ರಪಕರಿನೂತ ಅಂತಂದ್ಬಿಟ್ಟು ಒಂದೊಂದೇ ಸರಿಗ ಮಾಮ ಅಂತ ಬರುತ್ತೆ. ಅದನ್ನು ಅವರು ತೋರಿಸಿದ್ರು, ನಾನು ಫಾಲೋ ಮಾಡ್ತಾಯಿದ್ದೆ. ಸುಂದರಮಯ್ಯರಿಗೆ ತುಂಬ ವಯಸ್ಸಾಗಿತ್ತಲ್ಲ, ಸ್ವಲ್ಪ ಕಿವಿ ಕೇಳ್ತಾ ಇತ್ತಿಲ್ಲ. ಏಯ್ ಕಮ್ಮಿ ಬಿಡಿಕ್ರೆ ಕೊಂಚ ಜಾಸ್ತಿ ಬಿಡಿ ಅಂತ ನನಗೆ ಹೇಳ್ತಾ ಇತ್ತಿಲ್ಲ, MSGಗೆ ಹೇಳೋರು. ಅವ್ರು ಕರೆಕ್ಟಾಗಿ ಬಾರಿಸ್ತಾಯಿದ್ರು. ಇವರು ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೆ. ಇಲ್ಲ ನೀನು ಕಮ್ಮಿ ಹಿಡಿತಾ ಜೋರ ಇನ್ನು ಮೇಲ್ಗಡೆ ಬಾರಿಸು ಅಂತಂದವರು. ಆಮೇಲೆ ಇಲ್ಲಪ್ಪ ಸರಿ ಇಲ್ಲ ನೀನು ಮಡೆಯ ಅಂತ ಬೈಯೋರು ನನ್ನ ಎದುರುಗಡೆ. ಅವನ್ನ ಸರಿಯಾಗಿ ಪಿಡಿ ಅಂತಂದವರು. ಅವ್ರು ನುಡ್ಸಿ ನಾನು ಮೆತ್ತಿಗೆ ನಮ್ಮ ಅಪ್ಪನಿಗೆ ಸರಿಯಾಗಿ ಕಿವಿ ಕೇಳಿಸಲ್ಲ, ನಾನು ಜೋರಾಗಿ ನಾನು ಸ್ವಲ್ಪ ಜಾಸ್ತಿ ನುಡ್ಸಿದ್ನಿ, ನೀವು ಮಾತ್ರ ಹಿಂಗೆ ನುಡ್ಸು ಅಂತ ಹೇಳ್ಬಿಟ್ಟು ಅವ್ರು ಒಂದು ಸ್ವಲ್ಪ ಬೇಕು ಅಂದ್ಕೊಂಡು ಅವ್ರ ತಂದೆಗೋಸ್ಕರಗೆ ಒಂದು ಸ್ವಲ್ಪ ಜಾಸ್ತಿ ನುಡ್ಸೋರು. ಅವ್ರ ತಂದೆಗೆ ಅಷ್ಟೊಂದು ಬೆಲೆ ಕೊಡ್ತಾರೆ. ಅವ್ರು ಹೇಳಿದ್ರು ಆಯ್ತಪ್ಪ ಅಂತಾರೆ, ಅದಕ್ಕೆ ತಕ್ಕಂತೆ ನುಡ್ಸೋರು.
ಇನ್ನೊಂದು ಸಂದರ್ಭದಲ್ಲಿ ನಂಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಕೆಳಗಡೆ ಸುಂದರಮಯ್ಯರಿಗೆ ಕೆಳಗಡೆ ಕೂತ್ಕೊಂಡು ಏನೋ ರಿಕಲೆಕ್ಟ್ ಮಾಡ್ಕೊಳ್ತಾಯಿದ್ರು. ಯಾವುದೋ ಒಂದು ಜಾವಳಿದು ಅನ್ಪಲ್ವಿ ಮರ್ತೋಗ್ಬಿಡ್ತು ಅವ್ರಿಗೆ, ಸುಂದರಮಯ್ಯರಿಗೆ. ನಂಗೆ ಪಾಠ ಹೇಳ್ಕೊಡ್ತಾಯಿದ್ದಾರೆ ಇವ್ರ ಮೇಲ್ಗಡೆ ಕಪಾಕ್ಷ ಅಂತ ಕೂಗಿದ್ರು 2 ಸಲ. ಅಪ್ಪ ಏನು ಅಂತಂದರೆ ಸಾಹಿತ್ಯ ಅದ್ರದ್ದು ಏನು ಹೇಳು ಅಂತಂದರು. ಇವರು ನಂಗೆ ಯಾವುದೋ ಕೀರ್ತಿ ಹೇಳ್ಕೊಡ್ತಾರೆ, ಇದ್ದಕ್ಕಿದ್ದಾಗೆ ಸಾಹಿತ್ಯ ಕೇಳ್ತಾರೆ. ಅವ್ರಿಗೆ ಜ್ಞಾಪಕ ಬರಲಿಲ್ಲ. ಆಮೇಲೆ ನೋಡಿ ಹೇಳ್ತೀನಿ, ಇಲ್ಲ ಅಲ್ಲಿ ಈಗಲೇ ಬೇಕು ಅಂದರು. ಕಡಿಮೆ ಅಟ್ಟದ ಮೇಲೆ ಇತ್ತು ಪುಸ್ತಕ, ಹಳೆಯ ಪುಸ್ತಕ ಹುಡುಕಿ ಅದು ತೆಗೆದು ಅದನ್ನು ಹೇಳಿದ ಮೇಲೆ ಹಾಂ ಸರಿ ಇಪ್ಪ ಹೇಳ್ಕೊಡು ಅಂತ ಅವರು ಅಷ್ಟೊಂದು ಅವ್ರಿಗೆ ಮಾತು ಕೇಳ್ತಾಯಿದ್ರು. ಹಾಗಾಗಿ ಅವ್ರ ತಂದೆಗೆ ಅಸಾಧ್ಯ ಭಕ್ತಿ ಕೊಡ್ತಾಯಿದ್ರು. ಯಾವಾಗಲೂ ಹೇಳೋರು ಅವ್ರ ತಂದೆ ಹೇಳ್ದಂಗೆ ಮಾಡ್ತಾಯಿದ್ರು. ಆದ್ದರಿಂದ ಅವ್ರಿಗೆ ಆ್ಯಕ್ಚುಲಾಗಿ PR ಎಷ್ಟೋ ಸಲ ಕಮ್ಮಿ ಆಗೋಯ್ತು. ಏನಾಯಿತು ಅಂದರೆ ರಮಣಿ ಕಚೇರಿ ಹೇಳಕ್ಕೆ ಬರೋರು ಒಂದೊಂದು ಸಲ ಮೇಷ್ಟ್ರ ಮನೆಗೆ. ಸುಂದರಮಯ್ಯರು ಹೊರಗಡೆ ನೀ ಇಲ್ಲೇ ಇರು, ಒಳಗಡೆ ಬರಬೇಡ ಅನ್ನೋರು. ಮಡಿನೂ ಅಷ್ಟೇ 2 ಹೊತ್ತು 3 ಹೊತ್ತು ಸಂಧ್ಯಾವಂದನೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬ್ರಾಹ್ಮಣರು ಅಂತಂದರೆ. ಯಾರೋ ಒಬ್ಬರು ಬಾಲಕೃಷ್ಣ ತಂದ್ಬಿಟ್ಟು ಲೆಕ್ಚರ್, ನಮ್ಮ ಮ್ಯೂಸಿಕ್ ಕಾಲೇಜ್ ಲೆಕ್ಚರರು, ಅವ್ರು ಬಂದಿದ್ದು ಒಂದು ರಸಮೂರ್ತಿ ನಮಸ್ಕಾರ ಮಾಡ್ತೀನಿ ಪೆರಿಯವ್ರಿಗೆ ಅಂತ, ದೊಡ್ಡವ್ರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಬಂದರು. ನಮಸ್ಕಾರ ಮಾಡ್ತೀನಿ ಅಂತಂದರು. ಕೇಳಿದ್ರು ನಿಮ್ಮ ಬ್ರಾಹ್ಮಣನ ಅಂತ. ಸಂಧ್ಯಾವಂದನ ಮಾಡ್ತೀಯಾ? ಹ್ಞೂ ಅಂತಂದರು. ಇಲ್ಲಿ ಮಂತ್ರ ಹೇಳಿರೋಣ ಅಂತ ಕೇಳಿಬಿಟ್ರು. ಮಾಧ್ಯಾಹ್ನಿಕದ್ದು ಅವ್ರಿಗೆ ಬರಲಿಲ್ಲ. ಬ್ರಾಹ್ಮಣನಲ್ಲಿ ಹೋಗಂತ ಕಳಿಸ್ಬಿಟ್ರು. ನಮಸ್ಕಾರನೂ ಮಾಡಿಸ್ಕೊಳ್ಳಿಲ್ಲ, ಅಷ್ಟು ಸಿಕ್ತವರು. ಆಗಿನ ವೈಲಿನಿಸ್ಟ್ಗಳು ನಮ್ಮ ರಾಜ್ಯದಲ್ಲಿ ಸಮಕಾಲೀನರು. ಇಲ್ಲಿ ಮಹಾದೇವಪ್ಪನವರಿದ್ದರು, ನೀವು ಮಹಾದೇವಪ್ಪನವರು, ಅಫ್ಕೋರ್ಸ್ ಮಹಾದೇವಪ್ಪನವ್ರ ಮಕ್ಕಳು. ಅಲ್ಲಿ H.V. ಕೃಷ್ಣಮೂರ್ತಿ, ವೀರಭದ್ರಯ್ಯ, ನಮ್ಮ ತಂದೆ ಎಲ್ಲ ನಿಮಗೆ ತುಂಬ ಪರಿಚಯ. ಆಮೇಲೆ ಇನ್ನು ಆಕಾಶವಾಣಿಲಿ ಇದ್ದಂಥವರು ಕಾಶಿನಾಥ್ ಶಾಸ್ತ್ರಿಗಳು, ತಾತಾಚಾರ್ಯರು, MS ಸುಬ್ರಹ್ಮಣ್ಯ ಮೈಸೂರಿನವರೇ, ಶೇಷಪ್ಪನವ್ರು ಬ್ರದರ್. ಅವ್ರ ಬಗ್ಗೆ ಎಲ್ಲ ಅವ್ರ ಪರಿಚಯ ನಿಮಗೆಲ್ಲ? ನನಗೆ ಬೆಂಗಳೂರು ಆರ್ಟಿಸ್ಟ್ ಅಷ್ಟೊಂದು ಪರಿಚಯ ಆಗಲಿಲ್ಲ. ಯಾಕೆಂದರೆ ನಾನು ಇಲ್ಲಿಂದ ಮಡ್ರಾಸ್ಗೆ ಹೊಟ್ಟೋದೆ, ಮಡ್ರಾಸಿಂದ ಮತ್ತೆ ಮೈಸೂರಿಗೆ ಬಂದುಬಿಟ್ಟೆ. ಆಮೇಲೆ ಬೆಂಗಳೂರಿನಲ್ಲಿ ನನ್ನ ಅಷ್ಟೊಂದು ಕಚೇರಿಗಳು ಇಲ್ಲದೇ ಇದ್ದಿದ್ದರಿಂದ ನನಗೆ ಅಷ್ಟೊಂದು ಕೆಲವರು ಮಾತ್ರ ಪರಿಚಯ ಆಗಿತ್ತು. ಸುಮಾರು ಜನ ನನಗೆ ಸಂಗೀತಗಾರರು ನನಗೆ ಬೆಂಗಳೂರಿನಲ್ಲಿ ಪರಿಚಯ ಆಯ್ತಿಲ್ಲ. ಮೈಸೂರಿನಲ್ಲಿ ಇತ್ತು, ಬೆಂಗಳೂರಿನಲ್ಲಿ ಒಂದು 10% ಅಷ್ಟೇ ಮ್ಯೂಸಿಷಿಯನ್ಸ್ ನಂಗೆ ಪರಿಚಯ ಇದ್ದಿದ್ದು. ವೈಲಿನ್ ವಾದ್ಯ ನುಡಿಸೋದು ಭಾಳ ಕಷ್ಟ ಸರ್. ಯಾಕೆಂದರೆ ಮೆಟ್ಲುಗಳಿರಲ್ಲ. ಹೌದು, ಆ ಒಂದು ಅಂದಾಜು ಬರಬೇಕು. ಅದರಲ್ಲೂ ನಮ್ಮ ಕರ್ನಾಟಕ ಸಂಗೀತ ಗಮಕಯುಕ್ತವಾಗಿ ಆ ಎಲ್ಲ ಸ್ವರಗಳು ಬರಬೇಕು ಅಂದರೆ ಭಾಳ ಕಷ್ಟ. ಅದ್ರ ಜೊತೆಗೆ ಅದರ ಮೇಂಟೆನೆನ್ಸು ಭಾಳ ಕಷ್ಟ. ಅದನ್ನು ನೀವೇ ಏನಾದರೂ ಮಾಡ್ತಿದ್ರಾ ಹೇಗೆ? ಈಗ ನಮ್ಮಲ್ಲಿ ನಮ್ಮ ತಂದೆಯವರೇ ಸ್ವಲ್ಪ ರಿಪೇರಿ ಎಲ್ಲ ಮಾಡೋದು. ನಾನು ಅಷ್ಟೇ ಆ್ಯಕ್ಚುಲಾಗಿ ಅದಕ್ಕೆ ಎಲ್ಲ ಹತ್ಯಾರಗಳೆಲ್ಲ ಇಟ್ಕೊಂಡಿದ್ದು ನನ್ನ ಹತ್ರ ಇಟ್ಕೊಂಡು. ನಮ್ಮ ತಂದೆಯವರು ವೀರಭದ್ರಯ್ಯನವರು ಅವ್ರು ಎಲ್ಲರೂ ಮಾಡೋರು. ಅರುಣ ಮಿಸ್ಕರ್ಸು, HK ಇವ್ರದ್ದೆಲ್ಲ ಇವರೇ ಮಾಡೋರು ಕೂತ್ಕೊಂಡು. ನಾನು ಸಣ್ಣ ರಿಪೇರಿಗಳನ್ನ ನಾನು ಕೊಡಲ್ಲ, ನಾನೇ ಮಾಡ್ಕೊಳ್ತೀನಿ. ಫಿಂಗರ್ ಬೋರ್ಡ್ ಹೋದ ಹೊಸ ಫಿಂಗರ್ ಬೋರ್ಡು ಹಾಕೋದು, ಆಮೇಲೆ ತಂತಿಗಳನ್ನೆಲ್ಲ ಕ್ಲೀನ್ ಮಾಡೋವಾಗಲೇ ಅದನ್ನು ಗಿಜ್ಜುದೆಲ್ಲ ಸರಿ ಮಾಡೋದೆಲ್ಲ ಸಣ್ಣ ರಿಪೇರಿ ನಾನೇ ಮಾಡ್ತೀನಿ. ತುಂಬ ಮೇಜರ್ ರಿಪೇರಿ ಆದರೆ ಅಂಗಡಿಗೆ ತಗೊಡ್ತೀನಿ, ಸಣ್ಣ ರಿಪೇರಿ ಆದರೆ ನಾನು ಮಾಡಿಕೊಡ್ತೀನಿ. ಇದು ಮುಖ್ಯವಾಗಿ ಆ ಸೌಂಡ್ ಪೋಸ್ಟ್ ಕೂರಿಸು ಅದು ಕರೆಕ್ಟ್ ಆ ಬ್ರಿಡ್ಜ್ಗೆ ಎಲ್ಲಿರಬೇಕು ಪೋಸ್ಟು, ಅದು ಎಲ್ಲ ವೈಲಿನಲ್ಲೂ ಒಂದೇ ಕಡೆ ಇರಲ್ಲ. ಹೌದು, ಅದನ್ನ ಕಂಡಿಡ್ಕೋಬೇಕು ನಾವು. ಎಲ್ಲೇ ಬೇರೆ ಇಟ್ಟು ನುಡಿಸಿ ನೋಡಿ. ತಂದೆಯವರು ಒಂದು ವಾರ ಇವರೆಲ್ಲ ಕೊಟ್ಟಿರೋಲ್ಲ, ಅದಕ್ಕೆ ಒಂದು ರೀತಿ ಗಂಟು ಹಾಕೋರು. ದಾರ ಹಾಕಿ ಎಲ್ಲ ಅಡ್ಜಸ್ಟ್ ಆದಮೇಲೆ ಎಳೆದ್ರೆ ಆ ಗಂಟು ಬಿಚ್ಕೊಂಬಿಡೋದು ಒಂದು ಸೈಡಿಂದ. ಆ ಥರ ನುಡಿಸೋದು, ಸಮಾಧಾನ ಎಲ್ಲ ಸರಿ ಮಾಡೋದು, ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ. ಅದು ಒಂದು ವಿಸ್ಮಯನೇ. ಇವತ್ತಿಗೂ ಸಂಶೋಧನೆ ನಡೀತಾ ಇದೆಯಂತೆ, ಅದು ಹೇಗೆ ಅದರಿಂದ ಇಷ್ಟು ಸೌಂಡ್. ಹೌದು, ನಾನು ಜನರಲಾಗಿ ಕೇಳೋಂಗೆ ಆ ಬ್ರಿಡ್ಜಿಂದ 1 ಮಿಲಿಮೀಟ್ರ್ ಮುಂದ್ಗಡೆ ಸೌಂಡ್ ಪೋಸ್ಟ್ ಇದ್ದರೆ ಸೌಂಡ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಕೆಲವು ಸಲ ಅಲ್ಲಿ ನೇಸಲ್ಲೇ ಬಂದ್ಬಿಡುತ್ತೆ, ಅಲ್ಲಿ ಇಟ್ಟರೆ ಅದಕ್ಕೆ ಬೇರೆ ಕಡೆ ಇಟ್ಟು ನೋಡಬೇಕು. ನಾನು ಅದಕ್ಕಂತೆ ನಾನು ಆದಷ್ಟು ಪ್ರಯತ್ನ ಪಡ್ತಾಯಿರ್ತೀನಿ. ಆಮೇಲೆ ಅಮೇರಿಕಾಂದ ಅದಕ್ಕೆ ಸೆಟ್ ಮಾಡೋಕ್ಕೋಸ್ಕರ ಕೆಲವು ಇನ್ಸ್ಟ್ರೂಮೆಂಟ್ಸ್ಗೆಲ್ಲ ತರಿಸಿದ್ದೀನಿ. ಸಾಕಾರ್ದಿರ್ತಾರೆ, ಅದನ್ನೆಲ್ಲ ಹಾಕಿ ಅದ್ರ ಮೇಲೆ ಸೌಂಡ್ ಪೋಸ್ಟ್ ಒಳಗಡೆ ಬಿದ್ದೋಗ್ಬಿಟ್ಟು ತೆಗಿಬೇಕಾದ್ರೆ ಕಷ್ಟ. ತುಂಬಾ ಕಷ್ಟ ಅದು. ಅದನ್ನು ತೆಗಿಯೋಕ್ಕೆ ಒಂದು ಇನ್ಸ್ಟ್ರೂಮೆಂಟು ಆ ಥರದ್ದೆಲ್ಲ ಇಟ್ಕೊಂಡು ನಾವು ನಮ್ಮ ಹುಡುಗರು ಎಲ್ಲ ಬೀಳಿಸ್ಕೊಂಬರ್ತಾರಲ್ಲ ಅವ್ರಿಗೆಲ್ಲ ಇಟ್ಕೊಂಡು ನಾನೇ ಅದನ್ನೆಲ್ಲ ಸಣ್ಣ ರಿಪೇರಿನ ಮಾಡ್ತೀನಿ ನಾನು.
ಆಮೇಲೆ ನಾನು ಮಡ್ರಾಸ್ ಮ್ಯೂಸಿಕ್ ಕಾಲೇಜಲ್ಲಿ ಓದ್ತಾ ಇದ್ದಾಗ ಅಲ್ಲಿ ಒಂದು ಪಾಠ ಇತ್ತು, ಗ್ರಹಭೇದ ಅಂತ ಒಂದು ಚಾಪ್ಟರು. ಅದರೊಳಗೆ ಈ ಸರಿಗಮ ಪದ ರೀಯಾಗಿ ಸಾ ಇಟ್ಕೊಂಡ್ರೆ ಯಾವ ರಾಗ ಬರುತ್ತೆ, ಗಾನ ಸಾ ಇಟ್ಕೊಂಡ್ರೆ ಯಾವ ರಾಗ ಬರುತ್ತೆ ಅಂತಂದು ಕಂಡುಹಿಡಿಯೋಕ್ಕೆ ಒಂದು ಪಾಠ ಅದೊಂದು. ಆವಾಗ ನನಗೇನೋ ಒಂದು ಐಡಿಯಾ ಆಯ್ತು, ಹಿಂಗೆ ಮಾಡ್ಬೋದಾ ಅಂತಂದ್ಬಿಟ್ಟು ನಾನೇ ಒಂದು ಸ್ವಂತ ಡಿಸ್ಕ್ ಮಾಡಿದೆ. ಅದರೊಳಗೆ ತಕ್ಷಣ ಬರೋಂಗೆ ಗೊತ್ತಾಗೋಂಗೆ ಮಾಡ್ಬೋದಾಗಿತ್ತು. ನಾನು ಇಲ್ಲಿ ಇಟ್ಟಿದ್ದೀನಿ, ಸುಮ್ಮನೆ ಚಾರ್ಟ್ ಅಲ್ಲ, ಅದೊಂದು ಡಿಸ್ಕ್. ಇದರೊಳಗೆ ಈ ಸೆಂಟ್ರಲ್ ಡಿಸ್ಕ್ ಇರೋದೇ ಆಧಾರ್ ಷಡ್ಜ ಅಂತ ಇಟ್ಕೊಳ್ಳೋಣ. ಇದು ಮೇಲ್ಗಡೆ ಔಟರ್ ಮೋಸ್ಟ್ ರಿಂಗ್ ಇರೋದು ಗ್ರಹಭೇದ ಆದಮೇಲೆ ಯಾವ ರಾಗ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ರಾಗ ಸೆಟ್ ಮಾಡೋಕ್ಕೆ ಇಲ್ಲಿ ಸರಿಗಮ ಪದನಿ ಬೇರೆ ಬೇರೆ ಸ್ವರಗಳಿದೆಯಲ್ಲ ಅದನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಇದು ಮೂವಬಲ್ಲು ಸಾ ಇಟ್ಕೊಳ್ತೀನಿ, ರೀನ ಶಂಕರಾಭರಣ ಆದರೆ ರೀ 2 ಇರುತ್ತೆ, ರೀ 2 ಇಂದ ಇಟ್ಕೊಳ್ತೀನಿ. ರೀ 2 ಇಟ್ಕೋಬೇಕು. ಆಮೇಲೆ ಇದು 69 ಮಾಡಿದ್ದು ನಾನು. ಆಮೇಲೆ ಬೇರೆ ಏನಾದರೂ ಏನು ಮತ್ತೆ ಮಾಡಲಿಲ್ಲ. ಅಯ್ಯೋ ಅದ್ರ ಬಗ್ಗೆ ಏನು ಆಸಕ್ತಿ ಇಲ್ಲ. ಅದು ನನಗೆ ಅದು ಟೆಕ್ನಿಕಲ್ ಇದು ಗೊತ್ತಿಲ್ಲದೆ ನಾನು ಏನೇನೋ ನನಗೆ ತಕ್ಕಂತ ಇದು ಮಾಡಿದ್ದೆ. ಇದು ಶಂಕರಾಭರಣ ಸ್ಕೇಲ್. ಈಗ ಸ ರೀ 2 ಗಾ 3 ಮಾ 1 ಪ ದಾ 2 ನೀ 3 ಸ ಶಂಕರಾಭರಣಕ್ಕೆ ಮಾಡಿದ್ದೀನಿ. ಈಗ ಇದು ರೀಯಿಂದ ಯಾವ ರಾಗ ಬರುತ್ತೆ ಅಂತಂದರೆ ಈ ಹೊರಗಡೆ ಡಿಸ್ಕನ್ನು ಇನ್ನು ರೀಗೆ ಮಾಡಿದ್ರೆ ಈಗ ಕರೆಸ್ಪಾಂಡಿಂಗ್ ನೋಟ್ ಕೊಡ್ತಾರೆ. ಸ ರೀ ಗ ಸಾಧಾರಣ ಗಾಂಧಾರ ಬರುತ್ತೆ, ಗ ಮ ಪ ದ ನೀ ಕೈ ಸಿಕ್ಕಿ ಸಾದ ಸ ಹರಿಕಾಂಬುದಿ ಬರುತ್ತೆ. ಆ ಸ್ವರಗಳು ತೋರಿಸುತ್ತೆ. ಹಾಂ, ಅದಕ್ಕೆ ಕರೆಸ್ಪಾಂಡಿಂಗ್ ಸ್ವರಗಳು ಎಂತ ತೋರಿಸೋದ್ರಿಂದ ನಾವು ತಕ್ಷಣ ಹೇಳ್ಬೋದು. ಈಗ ಗಾಯಿಂದ ಮಾಡಬೇಕು ಅಂತಂದರೆ ಇದನ್ನು ಗಾಕ್ಕೆ ಸೆಟ್ ಮಾಡಿದ್ರೆ ಸ ರೀ ಗ ಮ ಪ ದ ನೀ ಸ ತೋಡಿ. ತುಂಬ ಚೆನ್ನಾಗಿದೆ. ಇದು ಅಲ್ಲಿ ಮ್ಯೂಸಿಕ್ ಕಾಲೇಜಲ್ಲಿ ಇದ್ದಾಗ ಮಾಡಿದ್ದಾನೋ. ಇದನ್ನು ಕಾಪಾಡಿದ್ದೀರಲ್ಲ ಇಷ್ಟು ಚೆನ್ನಾಗಿ, ಏನೋ ಇರೋದ್ರಲ್ಲಿ ಇಷ್ಟೆಲ್ಲ ನೀಟಾಗಿ ಮಾಡಿಕೊಂಡು. ಇದನ್ನು ನಾನು ಅಲ್ಲಿ ಪ್ರೊಫೆಸರ್ ಸಾಂಬಮೂರ್ತಿ ಅಂತ ಇದ್ದರು. ಹೌದು, ಸುಮಾರು ಅವರು ಮ್ಯೂಸಿಕ್ ಕಾಲೇಜಿ ಅವರ ತಗೊಂಡೋಗಿ ತೋರಿಸ್ದೆ. ತುಂಬ ಚೆನ್ನಾಗಿದೆ, ಇದನ್ನು ಕಾಲೇಜ್ಗಲ್ಲಿ ನೀನು ಒಂದು ಈ ಥರದೊಂದು ಮಾಡಿಸ್ಕೊಡು ಅಂತಂದರು. ಆಮೇಲೆ ನನಗೆ ಆಸಕ್ತಿ ಆಯಿತು, ಬಿಟ್ಬಿಟ್ಟೆ ಅಷ್ಟಕ್ಕೆ. ಸರ್, ಒಟ್ಟಾರೆ ನಿಮ್ಮ ಜೀವನನ ಹಿಂತಿರುಗಿ ನೋಡಿದ್ರೆ ಸಂಗೀತದ ಪ್ರಯಾಣ, ನಿಮ್ಮ ಸಾಧನೆ ಏನು ಅನಿಸುತ್ತೆ ನಿಮಗೆ? ನಾ ಸಂಗೀತ ತಗೊಂಡಿದ್ದು ನಿಮಗೆ ಅಯ್ಯೋ ಬೇಡ ಅನಿಸಿತ್ತು. ನಮ್ಮ ತಂದೆ ಬಲವತ್ತು ಕಲ್ತ್ಕೊಂಡ್ರು ಇದೇ ನನ್ನ ಜೀವನ ಆಧಾರ ಆಗುತ್ತೆ ಅಂತ ನನಗೆ ಗೊತ್ತಿತ್ತಿಲ್ಲ. ನನಗೆ ಜೀವನ ಆಧಾರ ಆಯಿತು. ನನಗೆ ಇದುವರೆಗೂ ತುಂಬ ಸಂತೋಷವಾಗಿದ್ದೀನಿ. ಸಂಗೀತ ನನ್ನ ಚೆನ್ನಾಗಿ ಇಟ್ಕೊಂಡಿದೆ. ಆದ್ದರಿಂದ ನಾನು ಎಲ್ಲರಿಗೂ ಬೇರೆ ಸಂಗೀತನ ನೀವು ಪ್ರೊಫೆಷನಾಗಿ ತಗೊಳ್ಳಿ, ಆದರೆ ಸಿನ್ಸಿಯರಾಗಿ ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ಸಂಗೀತ ನಿಮಗೆ ಮೋಸ ಮಾಡಲ್ಲ. ನೀವು ಎಂಜಿನಿಯರ್ ಆಗಿರಿ, ಏನಾರು ಆಗಿರಿ, ಸಂಗೀತ ಚೆನ್ನಾಗಿ ಒಂಥರ ಕಾಟಾಚಾರ ಕಲಿಯೋದು. ಸಿನ್ಸಿಯರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೀವು ಅದನ್ನ ನೋಡ್ಕೊಂಡ್ರೆ ಅದನ್ನು ನಿಮ್ಮನ್ನು ನೋಡ್ಕೊಳುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಂಗೀತ ಕಲಿಯಿ, ಅದ್ರ ಜೊತೆ ಇರಬೇಕು. ಅದನ್ನು ಆ್ಯಕ್ಚುಲಾಗಿ ಸಂಗೀತ ಕೆಲವರು ಪೇರೆಂಟ್ಸು ಇಲ್ಲಿ ಸಾರ್ ಪರೀಕ್ಷೆ ಬಂದ್ಬಿಡ್ತು ಅಂದ್ಬಿಟ್ಟು 3 ತಿಂಗಳು ಪಾಠಕ್ಕೆ ಕಳಿಸಲ್ಲ. ಹಾಗಾಗಿ ಅವರು SSLCವರೆಗೂ ನಾವು ಒಂದು 10 ವರ್ಷ ಹೇಳ್ಕೊಟ್ಟು ಒಂದು ಲೆವೆಲ್ಗೆ ಬಂದಿರುತ್ತೆ. SSLC ಬಂದ ತಕ್ಷಣ ಅವ್ರು ಓದಬೇಕು ಅಂತ ಅಂದ್ಬಿಟ್ಟು 3 ತಿಂಗಳು ಮುಂಚೆನೇ ಬಿಡಿಸ್ಬಿಡ್ತಾರೆ. ಆಮೇಲೆ ಪರೀಕ್ಷೆ ಎಲ್ಲ ಆಗುತ್ತೆ, ಆಮೇಲೆ ರ್ಯಾಂಕ್ ಬರುತ್ತೆ, ಅವ್ನಿಗೆ ಏನಾಗುತ್ತೆ ಇಂಜಿನಿಯರ್ ಆಗ್ತಾನೆ. ಅಷ್ಟೊತ್ತಿಗೆ 2 ವರ್ಷ ಇಂಜಿನಿಯರ್ ಓದೋ ಅಷ್ಟೊಳಗೆ ಸಂಗೀತನೇ ಆ 2 ವರ್ಷ ಗ್ಯಾಪ್ ಬಂದಮೇಲೆ ಸಂಗೀತನೇ ಮರ್ತೋಗುತ್ತೆ. ಆಸಕ್ತಿನೇ ಹೊತ್ತು ಅಷ್ಟವರೆಗೂ ನಾವು ಹೇಳ್ಕೊಟ್ಟಿದ್ದು ನೀರಿನಲ್ಲಿ ಹೋಮ ಮಾಡಲ್ಲ. ನೀವು ಅರ್ಧ ಗಂಟೆ ಪಾಠಕ್ಕೆ ಬಂದು ಹೋಗೋದ್ರಿಂದ ಏನೂ ತೊಂದರೆ ಆಗಲ್ಲ. ಅರ್ಧ ಗಂಟೆ ಅದನ್ನು ಹೇಳಿದಾರೆ. ನಿಜವಾಗ್ಲೂ ಈವ್ನವ್ರಿಗಿಂತ ಮದ್ರಾಸ್ನಲ್ಲಿ ತಮಿಳರಿಗೆ ಸಂಗೀತದಲ್ಲಿ ಜಾಸ್ತಿ ಆಸಕ್ತಿ ಇದೆ. ಅಲ್ಲಿ ಪರೀಕ್ಷೆ ಇರಲಿ, ಟೆಸ್ಟ್ ಇರಲಿ, ಬೆಳಗ್ಗೆ ಕಚೇರಿ ಇದ್ದರೆ ಜನ ಬಂದಿರ್ತಾರೆ. ಇಲ್ಲಿ ನಾವು ನಮ್ಮ ಸಭೆ ಮೆಂಬರ್ಸ್ಗೆ ಎಲ್ಲ ಹುಡುಗರಿಗೆ ಹೇಳಿದ್ರೆ ಇಲ್ಲ ಸರ್ ಟೆಸ್ಟ್ ಇದೆ ಓದ್ಕೋಬೇಕು ಅಂತ ಅವ್ರ ಪೇರೆಂಟ್ಸೇ ತಡೆದು ಬಿಡ್ತಾರೆ. ಪೇರೆಂಟ್ಸ್ ಆ್ಯಕ್ಚುಲಿ ಸಂಗೀತ ಕಲಿಸ್ಬೇಕಾದ್ರೆ ಪೇರೆಂಟ್ಸ್ಗೆ ಜಾಸ್ತಿ ಆಸಕ್ತಿ ಇರಬೇಕು ಅನಿಸುತ್ತೆ. ಬರೀ ಹುಡುಗರಿಗೆ ಮಾತ್ರ ಅಲ್ಲ, ಪೇರೆಂಟ್ಸು ಅದಕ್ಕೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡ್ದಲೇ ಏನೋ ಕಾಟಾಚಾರಕ್ಕೆ ಕಳಿಸ್ತಾ ಇದ್ದರೆ ಅದು ಅಷ್ಟೊಂದು ಇದಾಗಲ್ಲ, ಅದು 100% ಉಪಯೋಗ ಆಗೋಲ್ಲ.
ಅಲ್ಲಿ ಎಲ್ಲ ಕಚೇರಿ ಕೇಳ್ತಾರೆ. ಆಮೇಲೆ ಅಲ್ಲಿ ಪರ್ಸೆಂಟೇಜ್ ತಗೊಳ್ತಾರೆ. ಇಲ್ಲಿಗಿಂತ ಅಲ್ಲಿ ಹುಡುಗರು ಬೇಗ ಸಂಗೀತ ಕಲ್ತ್ಕೊಂಡು ಕಚೇರಿ ಲೆವೆಲ್ಗೆ ಬಂದ್ಬಿಡ್ತಾರೆ. ಇಲ್ಲಿ ನಮ್ಮಲ್ಲಿ ಹುಡುಗರು ಪರ್ಟಿಕ್ಯುಲರ್ಲಿ ಸಂಗೀತ ಪ್ರೊಫೆಷನ್ ತಗೊಳ್ಳೋಂಥವ್ರು ಬಹಳ ಕಮ್ಮಿ. ಅಂದರೆ ಅಲ್ಲಿ ಏನಾಗ್ತಾ ಇದೆ, ಅವರು ಸಂಗೀತನ ಇನ್ನೊಂದು ದೇವ್ರ ಥರ ನೋಡ್ತಾರೆ. ಅದನ್ನು ಒಂದು ಇದಕ್ಕೆ ಮಾಡಲ್ಲ, ಯಾವತ್ತೂ ಬಿಡಲ್ಲ. ಅವರು ಎಷ್ಟೇ ಕಷ್ಟವಾದರೂ ಅಭ್ಯಾಸ ಬಿಡಲ್ಲ, ಕಾರ್ಯಕ್ರಮಗಳನ್ನೂ ಬಿಡಲ್ಲ. ಸರ್, ಈವನ್ ಅಮೇರಿಕಕ್ಕೆ ಹೋಗಿದ್ದಾಗಲೂ ನಾನು ಅಲ್ಲಿ ಕನ್ನಡ ಅಸೋಸಿಯೇಷನ್ಗಳು, ತಮಿಳು ಅಸೋಸಿಯೇಷನಲ್ಲಿ, ನಾನು ಕಚೇರಿಗೆ ಹೋಗಿದ್ದೆಲ್ಲ ತಮಿಳು ಅಸೋಸಿಯೇಷನ್ನಲ್ಲೇ. ಕನ್ನಡ ಅಸೋಸಿಯೇಷನ್, ಕನ್ನಡ ಬಳಗ, ಕನ್ನಡ ಕೂಟ ಅಂತ ಎಲ್ಲ ಇರ್ತಲ್ಲ, ಅವ್ರದ್ದು ಕೇಳುವೆ, ಸರ್ ನಿಮ್ಮ ಆ್ಯಕ್ಟಿವಿಟೀಸ್ ಏನು ಅಂತಂದರೆ, ನಾವು ತಿಂಗ್ಳಿಗೊಂದು ಸಲ ಬೆಳದಿಂಗಳು ಊಟ ಮಾಡ್ತೀವಿ, ಲೈಟ್ ಮ್ಯೂಸಿಕ್ ಕಾನ್ಸರ್ಟ್ಸ್ ಇರ್ತೀವಿ. ಈ ಥರನೇ ಅವತ್ತು ಸಂಗೀತ ಕಚೇರಿ ಇಡೋದೇ ಇಲ್ಲ, ಶಾಸ್ತ್ರೀಯ ಸಂಗೀತ ಇಡೋದೇ ಇಲ್ಲ. ಅದೇ ತಮಿಳು ಅಸೋಸಿಯೇಷನ್ಲಿ ಪುಳ್ಯ ಚತುರ್ಥಿ ಒಂದು ಕಚೇರಿ, ಕೃಷ್ಣಾಷ್ಟಮಿ, ರಾಮನವಮಿ ಎಲ್ಲದಕ್ಕೂ ಸಂಗೀತ ಕಚೇರಿ ಇಡ್ತಾರೆ. ಅವರು ಎಷ್ಟು ಖರ್ಚಾದರೂ ಅವರೆಲ್ಲ ಅದನ್ನು ಬೇರೆ ಮಾಡಿಬಿಟ್ಟು ಅಲ್ಲಿ ಕರೆಸ್ತಾರೆ. ನಮ್ಮವ್ರನ್ನ ಅಬ್ಜೆಕ್ಟ್ ಮಾಡ್ತಾಯಿಲ್ಲ ನಾನು, ಆದರೆ ನಮ್ಮವ್ರಿಗೆ ಒಂದು ಸ್ವಲ್ಪ ಸಂಗೀತ ಆಸಕ್ತಿ ಕಮ್ಮಿ, ಆಸಕ್ತಿ. ಅದು ಈಗ ಸ್ವಲ್ಪ ತೃಪ್ತಿ ಪಟ್ಕೊಂಡ್ಬಿಡ್ತಾರೆ ಅವರು. ಪರವಾಗಿಲ್ಲ, ಈಗ ಒಂಚೂರು ಒಂದು ಇದಿದೆ, ಆದ್ರೂ ಸ್ವಲ್ಪ ಕಡಿಮೆನೇ. ಅಲ್ಲಿ ಕೆಲವರು ಉಷಾಚಾರು ಅಂತವ್ರು ಕೆಲವರು ಮಾತ್ರನೇ ಸಂಗೀತಕ್ಕೆ ಮಾಡ್ತಾರೆ, ನಿಲ್ಲಿಸಿದ್ದಾರೆ. ಅವರು ತುಂಬ ಕಷ್ಟಪಟ್ಟು, ಯಾಕಂದ್ರೆ ತುಂಬ ಒಬ್ರು ಖರ್ಚೆಲ್ಲ ಕೊಟ್ಟು ಚೆನ್ನಾಗಿ ಬರೋರು ಮಾಡೋ ಇದ್ರಲ್ಲಿ. ಯಾಕಂದ್ರೆ ನಾನೆಲ್ಲ ಕಚೇರಿಗೆ ಹೋದಾಗ ಸಂಗೀತಕಾರ ಕಚೇರಿಗೆ ಬಂದು ನಮ್ಮ ತಮಿಳು ಕಚೇರಿಗೆ ನಾವು ಹೋಗ್ತಾ ಇದ್ದಿದ್ದು ಬಾಂಬೆ ಸಿಸ್ಟರ್ಸ್ ಅವ್ರ ಜೊತೆ ಎಲ್ಲ. ಆಡಿಯನ್ಸಲ್ಲಿ ಕೆಲವರು ಸಂಗೀತ ಆಸಕ್ತಿ ಇರೋರು ಬಂದಿರೋರು, ಅವ್ರ ಹೆಂಡ್ತೀರು ಮಾತ್ರ ಕಚೇರಿ ಒಳಗಡೆ ಕೂತ್ಕೊಂಡಿರೋರು, ಗಂಡಂದು ಹೊರಗಡೆ ಹೋಗಿ ಗುಂಡು ಹಾಕ್ಕೊಂಡು ಹೊರಗಡೆ ಈ ಥರ ಅವರು ಸಂಗೀತ ಕಚೇರಿ ಕೇಳಕ್ಕೆ ಗೊತ್ತಾಯ್ತಿಲ್ಲ. ಈ ಥರದ ನಾನು ನೋಡಿದ್ಮೇಲೆ ಏನಪ್ಪ ನಮ್ಮವರು ಈ ಸಂಗೀತ ಅಷ್ಟೊಂದು ಇದು ಮಾಡ್ತಾರಲ್ಲ ಅಂತ ಅನಿಸಿತ್ತು ನನಗೆ. ಅನಿಸಿಕೆ ಏನು ಮಾಡೋಕ್ಕಾಗಲ್ಲ ಸರ್, ಅದು ನಡೀತಾ ಇದೆ. ಒಟ್ಟಿನಲ್ಲಿ ಇವತ್ತು ನಿಮ್ಮ ಸಂದರ್ಶನ, ನೀವು ಸಿಕ್ಕಿದ್ದು, ನಿಮ್ಮ ಸಂಗೀತದ ಹಾದಿ, ನಿಮ್ಮ ಗುರುವಾಗಿ ನೀವು ಜವಾಬ್ದಾರಿ ತಗೊಂಡು, ಅದಲ್ಲದೆ ಆಕಾಶವಾಣಿಲಿ ಇದ್ದರೂ ಕೂಡ ಎಷ್ಟು ನೂರಾರು ಜನ ಶಿಷ್ಯರು, ಅದರಲ್ಲಿ 90% ಎಲ್ಲರೂ ಚೆನ್ನಾಗೇ ನುಡಿಸ್ತಾರೆ, ಶುದ್ಧವಾಗಿ ನುಡಿಸ್ತಾರೆ, ಶಾಸ್ತ್ರೀಯವಾಗಿ ನುಡಿಸ್ತಾರೆ. ಅಷ್ಟು ಮಾಡಿದ್ದೀರಿ. ಇವತ್ತು ನಮಗೆ ನೀವು ಸಮಯ ಕೊಟ್ಟಿದ್ದು ಭಾಳ ಸಂತೋಷ ಆಯಿತು. ಏಕೆಂದರೆ ಸಾಂಸ್ಕೃತಿಕವಾಗಿ ಒಂದು ದೇಶ, ಒಂದು ಸಮಾಜ ಬೆಳಿಬೇಕು ಅಂದರೆ ಆಸಕ್ತಿ ಇರೋರು ತುಂಬ ಇರಬೇಕು. ನಮ್ಮ ದೇಶನ ಗುರುತಿಸದೆ ನಮ್ಮ ಸಾಂಸ್ಕೃತಿಕ ಒಂದು ವಲಯದಿಂದ, ನಮ್ಮ ಸಾಂಸ್ಕೃತಿಕ ಏನು ಸಿರಿ ಇದೆ ನಮ್ಮಲ್ಲಿ, ಸಂಗೀತ ಆಗಲಿ, ನಾಟ್ಯ ಆಗಲಿ, ನೃತ್ಯ ಆಗಲಿ, ಶಾಸ್ತ್ರ ಆಗಲಿ, ವೇದಗಳು, ಭಗವದ್ಗೀತೆ ಎಲ್ಲನೂ ಬಹುಶಃ ಬೇರೆ ಯಾವ ದೇಶದಲ್ಲೂ ನಮ್ಮಲ್ಲಿರೋಷ್ಟು ವಿವಿಧ ರೀತಿಯ ಭಾಷೆಗಳು, ಅವರವರ ಪದ್ಧತಿ, ಅವರವರ ಅಡಿಗೆ, ಆ ಸಂಗೀತ, ಜಾನಪದ ಇರ್ಬೋದು, ಶಾಸ್ತ್ರೀಯ ಇರ್ಬೋದು, ಲಘುಶಾಸ್ತ್ರೀಯ ಇರ್ಬೋದು, ತುಂಬ ಇದೆ. ಅಂಥ ಒಂದು ಸಮಾಜದಲ್ಲಿ, ಅಂಥ ಒಂದು ದೇಶದಲ್ಲಿ, ಅದಲ್ಲದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವಿರೋದು ಅಂದರೆ ನಮ್ಗೆ ಹೆಮ್ಮೆಯ ವಿಷಯ ಸರ್. ಭಾಳ ಸಂತೋಷ ಆಯಿತು. ಆಮೇಲೆ ಇನ್ನೊಂದು, ಬೆಂಗಳೂರಿನಲ್ಲೂ ಈಗ ಸಂಗೀತಕ್ಕೆ ತುಂಬ ಅವಕಾಶಗಳಿದೆ. ಹಂಗಂದ್ರೆ ಯಾಕೆಂದರೆ ಅಲ್ಲಿ ಬೇಕಾದಷ್ಟು ಸಭೆಗಳಿದೆ, ಅಲ್ಲೂ ಬಡ್ಡಿಗೆ ಆರ್ಟಿಸ್ಟ್ಗಳಿಗೆಲ್ಲ ತುಂಬ ಅವಕಾಶ ಇದೆ. ನಮ್ಮ ಮೈಸೂರಿನಲ್ಲಿ ಸಾಲದು ಅಷ್ಟೇ ಹೊರತು ಬೆಂಗಳೂರಿನಲ್ಲಿ ಈಗ ನಾನು ಅದಕ್ಕೋಸ್ಕರ ನಮ್ಮ ಸ್ಮಿತಾ ಅವ್ರನ್ನೆಲ್ಲ ನಾನೇ ಬೆಂಗಳೂರು ಬಲವಂತ ಕಳಿಸ್ಬಿಟ್ಟೇನೆ. ಈ ಊರಲ್ಲಿದ್ದರೆ ಇಲ್ಲಿ ಹುಣಸೂರು ದಾಟೋಕ್ಕೂ ಆಗೋಲ್ಲ, ಇಲ್ಲಿ ಇಷ್ಟು 30 ಮೈಲಿ ರೇಂಜಲ್ಲೇ ಇರಬೇಕಾಗುತ್ತೆ. ನೀವು ಬೆಂಗಳೂರಿಗೆ ಹೋದರೆ ನಮ್ಗೆ ವಾಸ್ಟ್ ಪಬ್ಲಿಸಿಟಿ ಸಿಗುತ್ತೆ. ನಾನು ಬಲವಂತವಾಗಿ ಕಳಿಸ್ಬಿಟ್ಟೆ. ಅಲ್ಲಿ ಹೋದ್ಮೇಲೆ ಅವರು ಎಲ್ಲ ಕಡೆ ಕಚೇರಿ ನುಡಿಸಿ ಯಾಕೆಂದರೆ ಕಚೇರಿ ನುಡಿಸೋದ್ರಿಂದ ಅನುಭವದಿಂದ ತುಂಬಾ ಕಲಿಬೋದು. ನಾ ಹೇಳ್ಕೊಟ್ಟಿದ್ದಕ್ಕಿಂತ ಜಾಸ್ತಿ ಈಗ ಕಲ್ತ್ಕೊಂಡಿದ್ದಾರೆ ಅವರು. ಯಾಕೆಂತಂದರೆ ಹೊರಗಡೆ ದೊಡ್ಡ ವಿದ್ವಾಂಸರೆಲ್ಲ ಜೊತೆ ನುಡಿಸ್ತಾ ನಮ್ಮ ಮಟ್ಟ ಜಾಸ್ತಿ ಆಗುತ್ತೆ. ಹಂಗಾಗಿ ಅವಕಾಶ ಬೆಂಗಳೂರಿನಲ್ಲಿ ತುಂಬ ಚೆನ್ನಾಗಿದೆ. ಈ ಊರಲ್ಲೂ ಒಂದಾನ ಕಾಲದಲ್ಲಿ ಬರುತ್ತೆ ಅಂತ ನಾನು ಆಶೆ ಆಗುತ್ತೆ ಸರ್. ಬೆಂಗಳೂರಲ್ಲಿ ಏನಿದೆ ಅದೇ ರೀತಿ ಇವಾಗ ಸ್ವಲ್ಪ ಇಲ್ಲೆಲ್ಲ ಸಭೆಗಳು ಜಾಸ್ತಿ ಆಗಿದೆ, ಅವಕಾಶಗಳು ಆಗಿದೆ. ಮುಂದೊಂದು ದಿನ ಬೆಂಗಳೂರು ಅಷ್ಟೇ ಕಾರ್ಯಕ್ರಮಗಳು ಮೈಸೂರಲ್ಲಿ ಆಗುತ್ತೆ ಅಂತ ನಾನು ತುಂಬ ಆಶಿಸ್ತೀನಿ. ಇವಾಗ ನಮ್ಮ ರಾಜರು ಕೂಡ ನಮ್ಮ ಸಂಸದರಾಗಿರೋದ್ರಿಂದ ಸಾಂಸ್ಕೃತಿಕವಾಗಿ ಇನ್ನೂ ಬೆಳೆಯುತ್ತೆ ಅನ್ನೋ ಒಂದು ಆಶಾಭಾವನೆ ನಾವು ಇಟ್ಕೊಳ್ಳೋಣ.
ಇಷ್ಟೊತ್ತು ನಮ್ಮ ಜೊತೆ ಇದ್ರಿ. ನಿಮ್ಮ ಎಲ್ಲ ಅನುಭವವನ್ನು ಎಲ್ಲ ಅನುಭವ ಹಂಚ್ಕೊಳ್ಳೋದು ಕಷ್ಟ, 60 ವರ್ಷ ಅನುಭವ ಅದು. ಆದರೆ ನಮ್ಮ ವೀಕ್ಷಕರಿಗೆಲ್ಲ ಬಹಳ ಇದರಿಂದ ಒಂದು ಒಳ್ಳೆಯ ಉಪಯೋಗ ಆಗಿರುತ್ತೆ. ಯಾಕೆಂದರೆ ಸಾಕಷ್ಟು ವಿಷಯಗಳನ್ನು ನೀವು ಹೇಳಿದ್ದೀರಿ ನಿಮ್ಮ ಅನುಭವದಲ್ಲಿ. ಇದಕ್ಕಾಗಿ ನಿಮಗೆ ನಾವು ಎಲ್ಲರ ಪರವಾಗಿ, ವೀಕ್ಷಕರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಧನ್ಯವಾದಗಳು. ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಅದರಲ್ಲೂ ವಯಲಿನ್ ಅಂದರೆ ತುಂಬ ಇಷ್ಟ ಇತ್ತು ಸರ್ ಮೊದಲಿಂದನೂ. ಹಾಗಾಗಿ ನಾನು ಸ್ವಲ್ಪ ವಯಲಿನ್ ಕಲ್ತ್ಕೊಂಡೆ, ಮ್ಯೂಸಿಕ್ ಕಾಲೇಜಲ್ಲಿ ಓದಿದೆ, ಕಲ್ತ್ಕೊಂಡೆ. ಸುಮಾರಾಗಿ ಬಂತು. ಆಮೇಲೆ ಮದುವೆ ಆಗೋಯ್ತು. ಸರಿ, ಸಂಸಾರ ತಾಪತ್ರ್ಯ, ಹಾಗಾಗಿ ಮುಂದುವರ್ಸೋಕ್ಕಾಗಲಿಲ್ಲ. ಸ್ವಲ್ಪ ಜನಕ್ಕೆ ಪಾಠ ಗೀಟ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರ ಜೊತೆ ನನಗೆ ಅವರು ವಯಲಿನ್ನೇ ನುಡಿಸೋದ್ರಿಂದ ನನಗೆ ಅವ್ರ ಸಹವಾಸ ಇಷ್ಟ ಆಯಿತು. ಖುಷಿಯಾಗಿದ್ದೀವಿ ಸರ್. ಇಲ್ಲಿವರೆಗೂ ಯಾವ ಥರ ತೊಂದರೆ ಇಲ್ಲ. ಅವ್ರ ಜೊತೆ ಆರಾಮಾಗಿದ್ದೀವಿ ಸರ್. ಈ ಒಂದು ಫ್ಯಾಮಿಲೀಲಿ ಹುಟ್ಟಿರೋದು ನನ್ನ ಪುಣ್ಯ ಅನಿಸುತ್ತೆ. ಐ ಫೀಲ್ ವೆರಿ ಬ್ಲೆಸ್ಡ್ ಆ್ಯಂಡ್ ಆಲ್ಸೋ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ನನ್ನ ಶೋಲ್ಡರ್ ಮೇಲೆ ಅಂತ ನನಗನ್ಸುತ್ತೆ. ಅದೊಂದು ಪರಂಪರೆ, MSG ಸ್ಕೂಲ್ ಪಾಠ ಇರ್ಬೋದು, ಅದು ಎಲ್ಲರಿಗೂ ಸಿಗಲ್ಲ. ಅಷ್ಟು ಸುಲಭವಾಗಿ ನಂಗೆ ಸಿಕ್ಕಿದೆ. ಸೊ ನನ್ನ ಪುಣ್ಯ ಅಂತಲೇ ಅನ್ಕೋತೀನಿ. ಕೋಪದ ವಿಚಾರ, ಅವರಿಗೆ ಕೋಪ ಇದ್ದೇ ಇದೆ. ಎಲ್ಲ ಸ್ಟೂಡೆಂಟ್ಸ್ ಮೇಲೆ ತೋರಿಸ್ತಾರೋ ಇಲ್ವೋ, ನನ್ನ ಮೇಲಂತೂ ತೋರಿಸ್ತಾರೆ. ಬಟ್ ನನ್ನ ಪ್ರಕಾರ ಆ ಕೋಪದ್ರಿಂದನೇ ನಾನು ಕಲಿತಾ ಇರೋದು. ಅದು ಹಾಗೆ ಹೇಳಿ ಬೈದು ಪಾಠ ಹೇಳ್ಕೊಟ್ರೇ ನನಗೂ ಬರೋದು ಅಂತ ಅನ್ಕೋತೀನಿ. ಅಪ್ಪ ಆಗಲಿ, ತಾತ ಆಗಲಿ, ಅಜ್ಜಿ ಆಗಲಿ, ನನಗೆ ಈ 3 ಜನನೂ ಸಂಗೀತ, ವೋಕಲ್, ವೈಲಿನ್ ಎರಡೂ ಪ್ರಾಕ್ಟೀಸ್ ಮಾಡಿಸಿ, ಬೆಳಗ್ಗೆ ಎಬ್ಸಿ ಪ್ರಾಕ್ಟೀಸ್ ಮಾಡಿಸೋದು, ಕಚೇರಿಗೊಂದು ರೆಡಿ ಮಾಡೋದು, ಪ್ರತಿಯೊಂದು ಚಿಕ್ಕ ಪುಟ್ಟ ಆಸ್ಪೆಕ್ಟ್ಸಲ್ಲೂ ಇವ್ರು 3 ಜನನೂ ತುಂಬ ಇಂಪಾರ್ಟೆಂಟ್ ಇನ್ ಮೈ ಲೈಫ್.